ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಪೂರಿ ಜಗನ್ನಾಥ್ ಟೆಂಪಲ್ಗೆ ಹೋಗ್ತಾ ಇದೀವಿ. ಇಲ್ಲಿ ಆಗ್ರಾ ಹತ್ರ ಒಂದಿದೆ, ಬೊಮ್ಮನಹಳ್ಳಿ ಮೇಲೆ ಹೋಗ್ಬೇಕು. ನನಗೂ ಅಷ್ಟು ಕರೆಕ್ಟಾಗಿ ಅಡ್ರೆಸ್ ಗೊತ್ತಿಲ್ಲ. ಮ್ಯಾಪ್ ಹಾಕೊಂಡು ಹೋಗ್ತಾ ಇದೀವಿ ನಾವು. ಸೊ ನನ್ನ ಜೊತೆ ಆ್ಯಸ್ ಯೂಶ್ವಲ್ ಯಾವಾಗಲೂ ಇರೋ ಥರ ನಮ್ಮಮ್ಮ ಇದ್ದಾರೆ. ಹಾಯ್ ಮಾಡು. ಹಾಯ್ ಮಾರ್ನಿಂಗ್. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಯೂಶ್ವಲ್ ಆಗಿ ಎವ್ರಿ ಸ್ಯಾಟರ್ಡೆ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿಂದ ಹೋಗಿ ಅಲ್ಲಿ ಆಂಜನೇಯ ಟೆಂಪಲ್ಗೆ ಹೋಗಿ ಅಲ್ಲಿಂದ ಮತ್ತೆ ಈ ಕಡೆ ಪುರಿ ಜಗನ್ನಾಥ್ ಟೆಂಪಲ್ಗೆ ಹೋಗ್ಬೇಕು. ಏನು ಹೇಳ್ತೀಯ ಇಷ್ಟು ದಿನ ಇನ್ಆ್ಯಕ್ಟಿವ್ ಆಗಿದ್ದಕ್ಕೆ? ಏನಿಲ್ಲ, ಅವಳು ಸ್ವಲ್ಪ ಕಾಲೇಜು ಅದು ಇದು ಅಂತ ಎಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ಲು. ಅದಕ್ಕೋಸ್ಕರ ಯಾವುದೇ ರೀತಿ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇನ್ನು ಮುಂದೆ ಹೀಗೆ ಕಂಟಿನ್ಯೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾಳೆ. ಓಕೆ, ಒಳ್ಳೆಯದು, ಮಾಡಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮಲ್ಲೂ ನಾನು ಅಷ್ಟು ಆ್ಯಕ್ಟಿವ್ ಇರಲಿಲ್ಲ, ಬರೀ ಫೋಟೋಸ್ ಮಾತ್ರ ಪೋಸ್ಟ್ ಮಾಡ್ತಿದ್ದೆ. ಅಲ್ಲಿ ಇಲ್ಲಿ ಹೋಗೋದೆಲ್ಲ ಬರೀ ಫೋಟೋಸ್, ವೀಡಿಯೋಸ್ ಹಾಕ್ತಾನೇ ಇರಲಿಲ್ಲ. ವೀಡಿಯೋಸ್ ಏನಂದರೆ ಲೈಕ್ ಈ ಟೆಂಪ್ಲೇಟ್ ತೊಗೊಂಡು ಅಷ್ಟೇ ಮಾಡಿ ಹಾಕ್ತಿದ್ದೆ, ಬಟ್ ಬೇರೆ ಏನು ಹಾಕ್ತಾನೇ ಇರಲಿಲ್ಲ. ಬ್ಯುಸಿ ಇದ್ದೆ ನಾನು. ಇನ್ಮೇಲೆ ಫ್ರೀ ಇರ್ತೀನಿ, ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಲಾಗಿನ್ ಮಾಡಿದ್ದೀನಿ ಇವತ್ತು. ನೋಡೋಣ, ಮೊದಲು ಹೆಂಗೆ ಸಪೋರ್ಟ್ ಮಾಡ್ತಿದ್ರಿ ಅದಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡಿ ಅಷ್ಟೇ. ಸೊ ಇವಾಗ ಹೋಗೋಣ. ಓಕೆ ಬನ್ನಿ ಹೋಗೋಣ. ಅಲ್ಲಿ ಟೆಂಪಲ್ಗೆ ಹೋಗಿ ಆಂಜನೇಯ ಟೆಂಪಲ್ ಮುಗಿಸ್ಕೊಂಡು ಹೋಗಿ ಸಿಗ್ತೀವಿ. ಸೊ ಗೈಸ್ ಇವಾಗ ಅಷ್ಟೇ ರೀಚ್ ಆದ್ವಿ. ಪಾರ್ಕಿಂಗ್ ನೋಡ್ಕೊಂಡು ತುಂಬ ಕಷ್ಟ ಆಯಿತು. ಅಲ್ಲಿ ಪೊಲೀಸ್ ಅವರು ಇದ್ದರು, ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಏನಂದ್ರೆ ಸೇಮ್ ಪೂರಿ ಜಗನ್ನಾಥ ದೇವಸ್ಥಾನ ಇಲ್ಲ, ಸೊ ಅದೇ ಥರನೇ ಇದೆ. ಈ ಫ್ರಂಟಿಂದ ಗೊತ್ತಾಗಲ್ಲ, ಸೈಡಿಂದ ಗೊತ್ತಾಗುತ್ತೆ. ಸೊ ಇಲ್ಲಿ ಕ್ಯಾಮ್ರಾ ಅಲೋ ಇದೆಯೋ ಗೊತ್ತಿಲ್ಲ. ಗೈಸ್ ದೇವಸ್ಥಾನ ಹೋಗ್ಬಿಟ್ಟು ಬಂದ್ವಿ. ಹೆಂಗಿತ್ತು? ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ತೋರಿಸ್ತಾರಲ್ವ, ಇದಾವಲ್ವ ದೇವರು, ಸೊ ಹಾಗೆ ಇದ್ದಾವೆ, ಅದೇ ಥರ ಇದೆ. ಏನೋ ಚೆನ್ನಾಗಿದೆ ಫೀಲಿಂಗ್. ಒಂದ್ಸತಿ ಮಿಸ್ ಮಾಡಬೇಡಿ, ಬನ್ನಿ. ಒಂಥರ ಖುಷಿ ನನಗೆ. ಅಲ್ಲಿ ಹೋಗೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ, ಬಟ್ ಇಲ್ಲಂತೂ ನೀವು ಮಿಸ್ ಮಾಡಬೇಡಿ ಯಾರೂ. ಖಂಡಿತ ಇಲ್ಲಂತೂ ಮಿಸ್ ಮಾಡಬೇಡಿ. ಸೇಮ್ ಇದೆ ದೇವಸ್ಥಾನ, ಹೆಂಗೆ ಹೇಳೋದು, ಸೇಮ್. ಆದರೆ ಅಲ್ಲೊಂದು ಫ್ಲಾಗ್ ಹಾರ್ತಿದೆ, ಅದು ಯಾವ ಕಡೆ ಹಾರಬೇಕು ಗೊತ್ತಿಲ್ಲ ನನಗೆ. ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಒಟ್ಟಿನಲ್ಲಿ ವಿರುದ್ಧ ದಿಕ್ಕಿನಲ್ಲೇ ಹಾರುತ್ತಂತೆ. ಗಾಳಿ ಹಿಂಗೆ ಬೀಸಿದ್ರೆ ಅದು ಹಿಂಗೆ ಹಾರುತ್ತಂತೆ, ಬಟ್ ಇಲ್ಲಿ ಹಂಗೆ ಗೊತ್ತಿಲ್ಲ. ತೋರಿಸ್ತೀವಿ. ಕಾಣಿಸ್ತು. ಕಾಣಿಸ್ತು. ಇದರಿಂದ ಬಂದರೆ ಇದು ಟೆಂಪಲ್ ಎಂಟ್ರೆನ್ಸಿಂದ ನಮ್ಮದು ಆಲ್ರೆಡಿ ಒಂದು ರೌಂಡ್ ಫೋಟೋಶೂಟು, ಆಮೇಲೆ ಇಬ್ಬರೂ ಒಟ್ಟಿಗೆನೂ ಫೋಟೋ ತೆಗೆಸ್ಕೊಂಡ್ವಿ. ವಾಯ್ಸ್ ಜಾಸ್ತಿ ಕೇಳಲ್ಲ. ಯಾರ್ಯಾರೆಲ್ಲ ಇಲ್ಲೇ ಹತ್ರ ಇದ್ದು ದೇವಸ್ಥಾನಕ್ಕೆ ಬಂದಿಲ್ಲ, ದಯವಿಟ್ಟು ಬನ್ನಿ, ತುಂಬ ಚೆನ್ನಾಗಿದೆ. ವಿ ಆರ್ ಬ್ಲೆಸ್ಡ್. ಹಿಂಗೆ ಹೋಗೋಣ. ಸೊ ಈ ದೇವಸ್ಥಾನಕ್ಕೆ ಮಿಸ್ ಮಾಡಿದಾಗ ಬನ್ನಿ. ಏನಂತೀನಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಮಿಸ್ ಮಾಡ್ಕೋಬೇಡಿ. ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗಿ. ಅಷ್ಟು ದೂರ ಹೋಗೋದಂತೂ ಕಷ್ಟ ಆಗುತ್ತೆ, ಸ್ವಲ್ಪ ಟೈಮ್ ಬೇಕು, ಬಟ್ ಇಲ್ಲೇ ಇರುವಾಗ ಯಾಕೆ ಮಿಸ್ ಮಾಡ್ಕೊಂಡು. ಸೇಮ್ ಇದೆ ಟೆಂಪಲ್. ನಮಗೆ ಇನ್ನೊಂದು ಸತಿ ಒಳಗೆ ಹೋಗೋಣ ಅನಿಸ್ತಿದೆ, ಬಟ್ ಇದನ್ನೆಲ್ಲ ಇಟ್ಕೊಂಡು ಮತ್ತೆ ಒಳಗೆ ಹೋದರೆ ಮತ್ತೆ ಬಂದ್ರಾ ಅಂತ ಹಂಗಾಗುತ್ತೆ. ಹಂಗೇನಿಲ್ಲ, ಹೋಗ್ಬೋದು. ಏನು ಹೋಗೋಣ, ಅಲ್ಲಿ ಇನ್ನೊಂದು ದೊಡ್ಡ ಆಂಜನೇಯ ಟೆಂಪಲ್ ಇದೆ, ಅದನ್ನು ಹೋಗಿ ಪಕ್ಕದಲ್ಲಿನೇ ಇದೆ, ಅಲ್ಲಿ ಹೋಗಿ ಹೋಗೋಣ. ಸೊ ಇಲ್ಲಿ ಮತ್ತೆ ನೆಕ್ಸ್ಟ್ ಟೈಮ್ ಬರುವ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಇಲ್ಲಿಂದ ಕಾಣಿಸುತ್ತೆ ಆಂಜನೇಯ ಟೆಂಪಲ್. ಎಸ್, ಅಲ್ಲಿ ಆಂಜನೇಯ ಕಾಣಿಸ್ತೀಯಾ? ಸೊ ಅಲ್ಲಿ ಹೋಗಬೇಕು.
ಬನ್ನಿ ಹೋಗೋಣ. ಸೊ ಗೈಸ್ ಇದು ಕ್ಲೋಸ್ ಆಗಿಬಿಟ್ಟಿದೆ. ನಿಮ್ಮ Time ಆಯ್ತಲ್ಲ. ಅಯ್ಯೋ ಕತ್ಲೆ ಬರ್ತಿದ್ಯಾ? ಮತ್ತೆ ಬರ್ತಾವ. ಕ್ಲೋಸ್ ಆಗಿಬಿಟ್ಟಿದೆ. ಸೊ ಹಾಗೆ ಮುಂದೆ ಹೋಗಿ ವಿಡಿಯೋ ಮಾಡಿಕೊಂಡು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಹಾಂ, ಬಿಸಿಲಿಗೆ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಸೊ ಇದು ಅಭಯ ಆಂಜನೇಯ ಟೆಂಪಲ್ ಅಂದರೆ ಅಲ್ಲಿದೆ ಜಗನ್ನಾಥ ಸ್ವಾಮಿ ಟೆಂಪಲ್. ಸೊ ಎರಡೂ ಪಕ್ಕನೇ ಇದೆ. ನಾವು ಆ್ಯಕ್ಚುಲಿ ಮಿಸ್ ಮಾಡಿದ್ವಿ, ಇಲ್ಲಿ ಬಂದು ಅಲ್ಲಿ ಹೋಗಬೇಕಿತ್ತು. ಸೊ ನಾವು ಫಸ್ಟು ಅಲ್ಲಿ ಹೋಗಿ ಆಮೇಲೆ ಇಲ್ಲಿ ಬಂದು ಕ್ಲೋಸ್ ಆಗೋಗ್ಬಿಟ್ಟಿದೆ. ಪರವಾಗಿಲ್ಲ, ಮತ್ತೆ ಬರೋಣ ಬಾ. ನೆಕ್ಸ್ಟ್ ಟೈಮ್ ಮತ್ತೆ ಬರೋಣ. ಇಲ್ಲ ಅಲ್ವಾ ಇರೋದು, ಆಲ್ಮೋಸ್ಟ್ ನಮ್ಮ ಮನೆಯಿಂದ 6 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ. ಓಕೆ, ನಮ್ಮ ಮಮ್ಮಿಗೆ ಇಲ್ಲಿ ಟೆಂಪಲ್ ಮುಂದೆ ಪಾನಿಪೂರಿ ಪಾನಿಪೂರಿ ತುಂಬ ದಿನ ಆಗಿತ್ತು ಪಾನಿಪುರಿ ತಿಂದು ಅಲ್ವಾ? ಹೇಳ್ತಿರ್ಲಿ ನಾನು ವಿಡಿಯೋ ಮಾಡಿಕೊಂಡು. ಸೊ ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ನಾವು ಮನೆಗೆ ಬಂದು ಏನಿಲ್ಲ ವ್ಲಾಗ್ ಎಂಡ್ ಮಾಡೋಣ ಅಂತ ಬಂದೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮಮ್ಮನ ಟೆಂಪಲ್ ರಿವ್ಯೂ ಅಯ್ಯಮ್ಮ. ಹೇಳು, ಹೆಂಗಿತ್ತು ಟೆಂಪಲ್? ಚೆನ್ನಾಗಿತ್ತು. ನಮ್ಮಮ್ಮ ನೋಡಿ ರೀಲ್ಸ್ ನೋಡ್ತಿದ್ದಾರೆ. ಅಯ್ಯೋ ಆ್ಯಕ್ಚುಲಿ ಚೆನ್ನಾಗಿತ್ತು, ನಿಜ ಚೆನ್ನಾಗಿದೆ. ಮತ್ತೆ ಹೋಗೋಣ. ಒಂದು ವಾರದಿಂದ ಕೇಳ್ತಾರೆ ಹೋಗೋಣ. ಇವತ್ತು ಹೋಗೋಕ್ಕಾಯ್ತು, ಇವತ್ತು ಮತ್ತೆ ಹೋಗ್ತೀವಿ. ಚೆನ್ನಾಗಿದೆ ಆ್ಯಕ್ಚುಲಿ, ಅಲ್ಲಿ ಖುಷಿ ಆಯಿತು. ಪಕ್ಕದಲ್ಲಿ ಆಂಜನೇಯ ಟೆಂಪಲ್ ಇದೆ ಅಲ್ಲ, ಅದು ಕೂಡ ಚೆನ್ನಾಗಿದೆ. ಸೊ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್. ಆಮೇಲೆ ಇಷ್ಟು ದಿನ ಯಾವುದೇ ವಿಡಿಯೋ ಹಾಕಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ಲು ಕಾಲೇಜು ಅಂತ ಹೇಳಿಬಿಟ್ಟು. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾಳೆ ವಿಡಿಯೋಸ್ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್. ಹಾಂ, ಸಬ್ಸ್ಕ್ರೈಬ್ ಮಾಡ್ಕೊಂಡು. ಥ್ಯಾಂಕ್ ಯು. So like, share, comment and subscribe to my YouTube channel. Bye. Bye.